ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವ, ರಾಧಾ ಅವ್ರ ಜೊತೆ ಏನಾದರೂ ಮಾತಾಡಿದ್ರಾ? ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲಮ್ಮ, ನನಗೂ ಏನೂ ಗೊತ್ತಾಗಿಲ್ಲ. ಆದರೆ ತುಳಸಿ, ಈ ಮಾಧವ ಮುಂಚಿಂದ ಅವಳಿಗೆ ಹೇಗೆ ಪರಿಚಯ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನ ಪಡು. ಎಲ್ರಿಗೂ ಕಷ್ಟಗಳು ಬರುತ್ತಮ್ಮ, ಆದರೆ ಭಗವಂತ ಅದಕ್ಕೆ ಒಂದು ಪರಿಹಾರನೂ ಕೊಟ್ಟೇ ಇರ್ತಾನೆ. ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಷ್ಟೆ. ಮಾವ, ನೀವು ಬಂದಿದ್ದು ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡ್ಮೇಲೆ ನನಗೆ ಮನಸ್ಸು ನಿರಾಳ ಆಯಿತು. ಅದಕ್ಕೆ ಅಲ್ವೇನಮ್ಮ ನಾ ಬಂದಿರೋದು. ಮಗಳನ್ನು ಮಾತಾಡಿಸ್ಕೊಂಡು ಹೋದರೆ ಈ ಮುದಿ ಜೀವಕ್ಕೂ ಏನೋ ಒಂಥರ ಸಮಾಧಾನ. ದತ್ತ, ನಮಸ್ಕಾರ. ಹೇಗಿದ್ದೀರಿ? ಸಿರಿ ಸಂಧ್ಯಾ ಎಲ್ಲ ಹೇಗಿದ್ದಾರೆ? ನಾನೇನೋ ಚೆನ್ನಾಗಿದ್ದೀನಿ ಕಣೋ. ಆದರೆ ಸಮಸ್ಯೆ ಇರೋದು ಈ ಮನೆಯಲ್ಲಿ ಅಂತ ಗೊತ್ತಾಯ್ತು. ಅದು ರಾಧಾಯಿಂದ ಆ ಸಮಸ್ಯೆ ಬಂದಿದೆ ಅಂತನೂ ಗೊತ್ತು. ಸಂಸಾರ ಅಂತನ್ನೋದು ಜೇನುಗೂಡಿನ ಥರ. ಆ ಸಂಸಾರದಲ್ಲಿ ಎಲ್ಲರೂ ಒಟ್ಟಾಗಿದ್ದರೆ ಸಿಹಿಯಾದ ಜೇನು ಸಿಗತ್ತೆ. ಆ ಜೇನುಗೂಡಿಗೆ ಕಲ್ಲು ಹೊಡಿಬೇಕು ಅಂತ ಅಂದ್ಬಿಟ್ಟು ತುಂಬ ಜನ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ನಾವು ಅವ್ರಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಜೇನು ಸಿಗುತ್ತಾ? ನೀವಿಬ್ರು ಸಂಸಾರನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು. ನಿಮಗಿದ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಸರಿಯಪ್ಪ, ನಾನೇನು ಹೊರಡ್ತೀನಿ. ಅಯ್ಯೋ, ಇದೇನಿದು ಈಗಲೇ ಹೋಗೋದ? ಸಾಧ್ಯನೇ ಇಲ್ಲ. ನೀವು ಇವತ್ತು ಇಲ್ಲೇ ಇದ್ದು ನನಗೆ ಕಂಪ್ನಿ ಕೊಡಿ. ಇಲ್ಲ ಇಲ್ಲ ಇಲ್ಲ, ನನಗೆ ತುಂಬ ಕೆಲಸ ಇದೆ. ನಾನು ನಾಳೆ ಬರ್ತೀನಿ. ನೀವು ಇಷ್ಟೊತ್ತಲ್ಲೇ ಮನೆಗೆ ಒಬ್ಬರೇ ಹೋಗೋದು ಬೇಡ ಮಹೇಶ. ಅವರನ್ನು ಸೇಫಾಗಿ ಮನೆಗೆ ಬಿಟ್ಬಾ. ಸರಿ ಅಣ್ಣ, ಬನ್ನಿ. ಮಾವ ಹೇಳಿದಾಗೆ ರಾಧಾ ಅವ್ರಿಗೆ ಮಾಧವ್ ಅವ್ರ ಬಗ್ಗೆ ಹೇಗೆ ಗೊತ್ತು? ಅವ್ರೇನಾದರೂ ಹಳೆ ಪರಿಚಯನ? ಇದನ್ನೆಲ್ಲ ಹೇಗಾದರೂ ಮಾಡಿ ರಾಧಾ ಅವರಿಂದನೇ ತಿಳ್ಕೋಬೇಕು. ತುಷಾರೆ, ಏನು ನನ್ನ ಜೊತೆ ಮಾತಾಡಲ್ವಾ? ಕೋಪನ? ಹೌದು, ನಾನು ಬೆಳಿಗ್ಗೆ ಹಾಗೆ ನಡ್ಕೋಬಾರ್ದಿತ್ತು. ದಯವಿಟ್ಟು ಕ್ಷಮಿಸಿ. ನಿಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ನನಗೆ ಗೊತ್ತು. ಏನೇ ಆದರೂ ನಾನು ನನ್ನ ಹೆಂಡತಿ ಮೇಲೆ ರೇಗಬಾರ್ದಿತ್ತು. ಮಾಧವ್ ಅವರೇ, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಮನೆ ಪರಿಸ್ಥಿತಿ ನಿಮ್ಮನ್ನು ಹಾಗೆ ನಡೆಸ್ತಾ ಇದೆ. ಮನೆ ಪರಿಸ್ಥಿತಿಗೆ ಹೆದರ್ಕೊಂಡು ನನ್ನ ಹೆಂಡತಿಗೆ ಬೇಜಾರಾಗೋ ಥರ ನಾನು ನಡ್ಕೋಬಾರ್ದಲ್ವಾ? ನೋಡಿ, ನಿಮಗೋಸ್ಕರ ಏನು ತಂದಿದ್ದೀನಿ. ಹೆಂಡತಿ ಮುನಿಸ್ಕೊಂಡ್ರೆ ಹೇಗೆ ಹೊಲಿಸ್ಕೋಬೇಕು ಅಂತ ನಿಮಗೆ ಗೊತ್ತಲ್ವಾ? ಸರಿ, ಬಿಡಿಸಿ. ಮಾಧವ ಅವರೇ, ಮಾಧವ ಅವರೇ, ನನಗೆ ಇಂಥ ಹೂವು ಸ್ವೀಟ್ಸ್ ಎಲ್ಲ ತಗೊಂಡು ಬಂದಿದ್ದೀರಾ? ನಂಗೆ ಗೊತ್ತು, ಬೆಳಗ್ಗೆ ನನ್ನ ಜೊತೆ ನೀವು ಸರಿಯಾಗಿ ಮಾತಾಡಲಿಲ್ಲ. ಅದಕ್ಕೆ ಇವಾಗ ನನ್ನನ್ನು ಹೊಲಿಸ್ಕೋಬೇಕು ಅಂತ ಇದನ್ನೆಲ್ಲ ತಗೊಂಡು ಬಂದಿದ್ದೀರಾ?
ತುಳಸಿಯವ್ರೆ, ಹೇಗೆ ನಿಮ್ಮ ಫ್ರೆಂಡು ತನ್ನ ಹೆಂಡ್ತಿನ ಹೇಗೆ ಖುಷಿ ಪಡಿಸ್ಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಲ್ವಾ? ಮಾಧವ ಅವರೇ, ಊಟ ರೆಡಿ ಇದೆ, ಬೇಗ ಫ್ರೆಶ್ ಆಗಿಬಿಟ್ಟು ಬನ್ನಿ. ಮಾಧವ್ರೆ, ಇದೆಲ್ಲ ಈಗೇನು? ಇದನ್ನೆಲ್ಲ ಇನ್ನೊಂದೆರಡು ದಿನ ಸಹಿಸ್ಕೊಂಡಿರ್ಬೇಕು ಅಷ್ಟೇ ತಾನೇ? ಓಹ್, ಬಂದ್ರಾ? ಕಾಫಿ ತಗೊಳ್ಳಿ. ಇವತ್ತು ಹೇಗಾದರೂ ಮಾಡಿ ಎಲ್ಲ ವಿಷಯಗಳನ್ನ ತಿಳ್ಕೋಬೇಕು. ಮಾಧವ್ ಅವರು ಕಾಲೇಜ್ ದಿನಗಳಲ್ಲಿ ರಾಧಾ ಅವ್ರಿಗೆ ಹೇಗೆ ಪರಿಚಯ ಇರೋಕ್ಕೆ ಸಾಧ್ಯ? ಅದೆಲ್ಲ ರಾಧಾ ಅವ್ರಿಗೆ ನೆನಪಿರೋದಾದ್ರೂ ಹೇಗೆ? ಇದನ್ನೆಲ್ಲ ತಿಳ್ಕೊಳ್ಳೇಬೇಕು. ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ರಿ? ಕಾಫಿ ಚೆನ್ನಾಗಿಲ್ವಾ? ಆ ಕಾಫಿ ಚೆನ್ನಾಗಿದೆ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಇಲ್ಲ, ನಿಜವಾಗ್ಲೂ ಕಾಫಿ ಚೆನ್ನಾಗಿದೆ. ನೀವಿನ್ನೂ ಕಾಫಿ ಕುಡ್ದೇ ಇಲ್ಲ, ಆಗಲೇ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ? ಸಾರಿ. ಕಾಫಿ ಅದ್ಭುತವಾಗಿದೆ. ನಾನು ಮಾಡೋ ಕಾಫಿ ಅಂದರೆ ಮಾಧವ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ರಾಧಾ ಅವರೇ, ಮಾಧವ್ ಅವ್ರು ನಿಮ್ಗೆ ಹೇಗೆ ಪರಿಚಯ? ಯಾವಾಗಲಿಂದ ಪರಿಚಯ? ಓ ಅದಾ, ಅದೊಂದು ದೊಡ್ಡ ಕಥೆ. ಕಾಲೇಜ್ ಡೇಸಲ್ಲಿ ಮಾಧವ ಅವರ ಮಾತುಗಳಿಗೆ, ಅವ್ರ ಗುಣಕ್ಕೆ, ಅವ್ರ ನಡವಳಿಕೆಗೆ ಸೋತವಳು ನಾನು. ಅದಕ್ಕೆ ನಾನು ಅವರಿಗೆ ನನ್ನ ಮನಸ್ಸು ಕೊಟ್ಟು ಅವ್ರ ಹತ್ರ ನನ್ನ ಪ್ರೀತಿನ ಹೇಳ್ಕೊಂಡೆ. ಅಂದರೆ ನಾನು ಮಾಧವ ಅವರಿಗೆ ಪ್ರಪೋಸ್ ಮಾಡಿದೆ. ರಾಧಾ ಅವರೇ, ಅದಕ್ಕೆ ಮಾಧವ್ ಅವ್ರು ಏನು ಹೇಳಿದ್ರು? ಅಯ್ಯೋ, ಅವ್ರು ಎಷ್ಟು ಸತಾಯಿಸಿದ್ರು ಗೊತ್ತಾ? ಅವ್ರಿಗೋಸ್ಕರ ಎಷ್ಟೊಂದು ಪತ್ರಗಳು ಬರೆದೆ, ಹಾಡು ಹಾಡಿದೆ. ಆದರೆ ಮಾಧವ ಅವ್ರು ಮಾತ್ರ ಒಂದಕ್ಕೂ ಉತ್ತರ ಕೊಡ್ತಾ ಇರಲಿಲ್ಲ. ಆಮೇಲೆ ಅಯ್ಯೋ, ಆಮೇಲೆ ತಿಂಡಿ ಮಾಡಬೇಕು, ಆಮೇಲೆ ಹೇಳ್ತೀನಿ. ಶುಭ